ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ನಾವಿವತ್ತು ಕುಂಬಾರಹಳ್ಳಿಗೆ ಬಂದಿದ್ದೀವಿ ನಮ್ಮ ಮನೆಗೆ. ಇದು ಆಲ್ಮೋಸ್ಟ್ ಬ್ಯಾಂಗ್ಳೂರಿಂದ ಆಲ್ಮೋಸ್ಟ್ ಒಂದು 300 ಕಿಲೋಮೀಟರ್ಸ್. ಆಲ್ಮೋಸ್ಟ್ ಇದು ಹಾಸನಿಗೆ ಸೇರುತ್ತೆ. ಇದು ಇಲ್ಲಿ ಕಾಫಿ ಮತ್ತು ಮೆಣಸು ಎಲ್ಲ ಬೆಳೀತಾರೆ. ಸೊ ಇವತ್ತು ಬನ್ನಿ ಕೇಳೋಣ ಕಾಫಿ ಎಲ್ಲ ಹೇಗೆ ಬರುತ್ತೆ, ಮೆಣಸು ಹೇಗೆ ಬರುತ್ತೆ, ಯಾವ ಥರ ಬೆಳೀತಾರೆ, ಯಾವ ಟೈಮಿಂಗ್ಸಲ್ಲಿ ಮಾಡ್ತಾರೆ. ಸೊ ಇದನ್ನೆಲ್ಲ ಕೇಳೋಣ. ಮತ್ತು ಕಾಫಿಲೇ 2 ಟೈಪ್ಸ್ ಇದೆ, ಒಂದು ಅರೇಬಿಕಾ ಮತ್ತು ರೋಬಸ್ಟಾ. ಸೊ ಅರೇಬಿಕಾಗೆ ಏನು ಡಿಫ್ರೆನ್ಸು ಮತ್ತು ರೋಬಸ್ಟಾಗೆ ಏನು ಡಿಫ್ರೆನ್ಸು ಎಲ್ಲ ಕೇಳೋಣ ಬನ್ನಿ. ಯಾವ ಥರ ಇದೆ ಅರೇಬಿಕಾ ಮತ್ತು ರೋಬಸ್ಟಾ ಎಲ್ಲ ಹೇಳ್ಬಿಟ್ಟು. ಅರೇಬಿಕಾ ರೋಬಸ್ಟಾ ಅಂತಂದರೆ ಇದು ಅರೇಬಿಕಾ. ರೋಬಸ್ಟಾ ಸ್ವಲ್ಪ ದೊಡ್ಡೆಲೆ ಆಗಿರುತ್ತೆ. ಇದು ಮಾರ್ಚಿ 31 ಇದು ಹೊಸ ಮಳೆ ರೇವತಿ ಅಂತ. ಅದಕ್ಕಿಂತ ಮೊದಲು ಮಳೆ ಆದರೂ ಆಗುತ್ತೆ, ಇಲ್ಲ ಅಂದರೆ ಮತ್ತು ಅದಾದಮೇಲೆ ಹೂವು ಆಗುತ್ತೆ. ಹೂವು ಆದಮೇಲೆ ಒಂದು ಸೆಪ್ಟೆಂಬರ್ ಅಕ್ಟೋಬರು ಅನ್ನಂಗೆ ಕಾಫಿ ಬರುತ್ತೆ. ಕಾಫಿ ಬಂದಾಗ ಅದನ್ನು ವರ್ಷಕ್ಕೆ 2 ಸರಿಯ ಚಿಗುರು ತೆಗಿಬೇಕು, ಕಸಿ ಮಾಡಬೇಕು, ಹಣ್ಣು ಕುಯ್ಬೇಕು. ನಾವು ಅದನ್ನೆಲ್ಲ ಪಲ್ಪರ್ ಮಾಡಿಸಿ ಅದನ್ನೆಲ್ಲ ಚೆನ್ನಾಗಿ ರೇಟ್ ಇರುತ್ತೆ ಪಾರ್ಸ್ಮೆಂಟು, ಅದನ್ನು ಮಾಡ್ತೀವಿ. ರೋಬಸ್ಟಾ, ಅದು ಅರೇಬಿಕಾ, ಇದು ರೋಬಸ್ಟಾ. ಇದು ಸೇಮ್ ಟು ಸೇಮ್, ಇದು ಎರಡು ಒಂದೇ ಥರ ಕುಯ್ಲಿ ಬರೋದೆಲ್ಲ. ಮೊದಲೆಲ್ಲ ಲೇಟ್ ಆಗೋದು, ಇವಾಗ ಇದು ಒಂದೇ ಸಮ ಬರ್ತವೆ. ಆದರೂ ಇದಕ್ಕೆ ಸ್ವಲ್ಪ ಈ ಹೋದ ವರ್ಷದಿಂದ ಇದಕ್ಕೆ ಸ್ವಲ್ಪ ರೇಟ್ ಆಗಿದೆ. ರೋಬಸ್ಟಕ್ಕೆ ಅರೇಬಿಕಾಗಿಂತ ಸ್ವಲ್ಪ ರೇಟು ಪರವಾಗಿಲ್ಲ. ಮತ್ತೆ ಡಿಫ್ರೆನ್ಸ್ ಏನಂತ ಹೇಳಿದ್ರೆ ನೋಡಿ, ಇದು ದೊಡ್ಡ ಎಲೆ ಇದ್ರೆ ಈ ತರ, ಇದು ರೋಬಸ್ಟಾ ಹೇಳ್ತಾರೆ. ಮತ್ತೆ ಆಮೇಲೆ ಇದು ಅರೇಬಿಕಾ ಎಲ್ಲ ಬಂದ್ಬಿಟ್ಟು ಇಲ್ಲಿ ಅಂತ ಸಣ್ಣ ಎಲೆ ಇರುತ್ತೆ ನೋಡಿ, ಇದೆಲ್ಲ ಇದು ಸಣ್ಣ ಎಲೆ ಇರುತ್ತೆ. ಇದೆಲ್ಲ ಬಂದ್ಬಿಟ್ಟು ಅರೇಬಿಕಾ ಕಾಫಿ. ಇದಕ್ಕೊಂದು ಸ್ವಲ್ಪ ಅರೇಬಿಕಾ ಕಾಫಿಗೆ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ. ರೋಬಸ್ಟಾಗೆ ಸ್ವಲ್ಪ ರೇಟ್ ಕಡಿಮೆ ಇರುತ್ತೆ ಯಾವಾಗಲೂ. ಇವಾಗೆಲ್ಲ ಆಲ್ಮೋಸ್ಟ್ ಹೂವಿನ ಸೀಸನ್ ಸ್ಟಾರ್ಟ್ ಆಗಿದೆ. ಆಲ್ಮೋಸ್ಟ್ ಒಂದು ವಾರ ಆಯಿತು. ಒಂದು ವಾರದಿಂದ ಒಂದು 2-3 ಸತಿ ಮಳೆ ಬಂತು. ಹಂಗಾಗಿ ಇವಾಗ ಎಲ್ಲ ಕಡೆನೂ ಕಾಫಿ ಹೂವಾಗಿದೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಇವಾಗ ಬಂದರೆ. ಈಗ ನೋಡಿ, ಮೊನ್ನೆ ಎಲ್ಲ ಮಳೆ ಬಂತು, ಚೆನ್ನಾಗಿ ಹೂವಾಗಿದೆ. ಇನ್ನೊಂದು ವಾರನಷ್ಟೊಳಗೆ ಹೂವೆಲ್ಲ. ಮತ್ತು ನೋಡಿ, ಇದು ಒಂದು ತುಂಬ ಸಪೋಟ ಹಣ್ಣಿನ ಗಿಡಗಳನ್ನೂ ಹಾಕಿದ್ದೀವಿ. ಇಲ್ಲೇ ಸಪೋಟ ಗಿಡ ಎಲ್ಲ ಇದೆ. ಹಂಗೆ ಇಲ್ಲಿ ಆಲ್ಮೋಸ್ಟ್ ಸಪೋಟ ಬಿಡ್ತಾನೆ ಇರುತ್ತೆ. ಇವಾಗ ಸ್ವಲ್ಪ ಹೂವಿನ ಸೀಸನ್ ಅಲ್ಲ, ಹಂಗಾಗಿ ಸಪೋಟ ಇಲ್ಲ. ಇನ್ನೊಂದು 2-3 ಮಂತ್ಸ್ ಆದಮೇಲೆ ಸಪೋಟ ಹಣ್ಣೆಲ್ಲ ಬಿಡುತ್ತಿಲ್ಲೇನೆ. ಸೊ ಹಂಗಾಗಿ ನಮಗೆ ಮನೆಗೆ ಫ್ಯಾಮಿಲಿಗೆಲ್ಲ ಆಗುತ್ತೆ. ಮತ್ತು ಹಲಸಿನಹಣ್ಣಿನ ಮರ ಇದೆ, ಇಲ್ಲಿ ಕಿತ್ತಣ್ಣಿನ ಮರ ಇದೆ ಈ ತೋಟದೊಳಗಡೆನೆ. ಸೊ ಹಂಗಾಗಿ ನಮ್ಮ ಫ್ಯಾಮಿಲಿಗೆ ನಮಗೆಲ್ಲ ಯೂಸ್ ಮಾಡ್ತೀವಿ ಇದನ್ನೇನೆ. ಅದಾದಮೇಲೆ ಇನ್ನು ಮತ್ತು ಇದು ವಿಳೆದೆಲೆ ಮರನೂ ಇದೆ ನೋಡಿ, ವಿಳೆದೆಲೆನೂ ಹಾಕಿದ್ದೀವಿ. ಸೊ ಇಲ್ಲೆಲ್ಲ ಮನೆ ಫಂಕ್ಷನ್ಸಿಗೆ ಅದಕ್ಕೆ ಇದಕ್ಕೆ ಅಂತ ಹೇಳ್ಬಿಟ್ಟು ನಾವು ವಿಳೆದೆಲೆ ಇಲ್ಲೇ ಕಿತ್ಕೊಳ್ತೀವಿ. ಅದಾದಮೇಲೆ ಒಂದು ತೆಂಗಿನ ಮರ ಆಗಿದೆ. ಇದೊಂದು 10 ವರ್ಷದ ಹಿಂದೆ ಹಾಕಿದ್ದು, ಇವಾಗ ಕಾಯಿ ಬಿಡೋಕ್ಕೆ ಶುರುವಾಗಿದೆ. ಇವಾಗ ನೋಡಿ ಒಂದು ಸ್ವಲ್ಪ ಒಂದು 10-15 ಕಾಯಿ ಬಿಟ್ಟಿದೆ ಇವಾಗ. ಹಾಗಾಗಿ ಇದನ್ನು ಯೂಸ್ ಮಾಡ್ಕೊಳ್ತೀವಿ ಮನೆಗೇನೆ. ಮತ್ತು ಮಾವಿನ ಹಣ್ಣಿನ ಗಿಡನೂ ಹಾಕಿದ್ದೀವಿ. ಇದು ಸ್ವಲ್ಪ ಬೇರೆ ತಳಿ ಅನಿಸುತ್ತೆ. ಇದು ನಾವು ಆಲ್ಮೋಸ್ಟ್ ಇದು ಯಾರೋ ಒಬ್ಬರು ಆಂಧ್ರದವರು ಇದ್ದರು, ನಮ್ಮೂರಲ್ಲೊಬ್ಬರು ಆಂಧ್ರದವರು ಇದ್ದರು. ಸೊ ಅವರು ನಮಗೆ ಈ ತೆಂಗಿನ ಗಿಡ ಮಾವಿನ ಗಿಡ ಕೊಟ್ಟರು ನಮಗೆ. ಸೊ ಹಂಗಾಗಿ ಇದು ತುಂಬ ಚೆನ್ನಾಗಿರುತ್ತೆ. ಈ ಸತಿ ಎಲ್ಲ ಏನು ಮಾಡೋದು, ಇದು ಮನೆ ತುಂಬ ಮುಂದೆ ಹಂಗ್ಲಕ್ಕೆ ಬಂದಿತ್ತು, ಹಂಗಾಗಿ ಅದನ್ನು ಕಟ್ ಮಾಡಿದ್ವಿ ಆ ಸತಿ. ಹಾಗಾಗಿ ಈ ಸತಿ ಒಂದು ಸ್ವಲ್ಪ ಮಾವಿನ ಹಣ್ಣು ಕಡಿಮೆ ಆಗಿದೆ ಇದರಲ್ಲಿ. ಮತ್ತು ಬೇರೆ ಮಾವಿನ ಗಿಡಗಳೆಲ್ಲ ಹಾಕಿದ್ದೀವಿ ಇಲ್ಲೇ ಸುತ್ತಮುತ್ತ. ಸೊ ಅದಿನ್ನೊಂದು 5-10 ವರ್ಷ ವೆಯ್ಟ್ ಮಾಡಬೇಕು ಮಾವಿನ ಹಣ್ಣಿಗೆ. ಇದು ಮೆಣಸಿನ ಗಿಡ, ಇದನ್ನು ಪೆಪ್ಪರ್ ಇದಂತ ಹೇಳ್ತಾರೆ. ಸೊ ನಾವು ಇದನ್ನು ಬೆಳಿತೀವಿ. ನಮ್ಮ ತೋಟದಲ್ಲಿ ಒಂದು 300 ಬೀಳಿರ್ಬೋದು. ಈ ಸತಿ ಲೆಕ್ಕದಲ್ಲಿ ಒಂದು 8 ಕ್ವಿಂಟಲ್ ಏನಾದರೂ ಮೆಣಸು ಆಗ್ಬೋದು. 1 ಕಿಲೋಗೆ ಆಲ್ಮೋಸ್ಟ್ ಒಂದು 500 ರುಪೀಸ್ ಏನೋ ಕೆಜಿಗಿದೆ. ಸ್ವಲ್ಪ ಹೂಗಳೆಲ್ಲ ತುಂಬ ಇಷ್ಟ. ಮತ್ತು ಎಲ್ಲ ಬೆಂಗಳೂರಲ್ಲಾದರೆ ಇಲ್ಲ ಮಾರ್ಕೆಟಿಗೆ ಇಲ್ಲಿಗೆ ಹೋಗ್ತಾರೆ. ಸೊ ಹಂಗಾಗಿ ಇಲ್ಲಿ ಮಾರ್ಕೆಟಿಗೇನು ಹೋಗಲ್ಲ. ಸೊ ಹಂಗಾಗಿ ಇಲ್ಲೇ ಎಲ್ಲ ಬೆಳ್ಕೊಳ್ತಾರೆ. ಹೂಗಳು ತುಂಬ ವೆರೈಟೀಸ್ ಹೂವು ಎಲ್ಲ ಹಾಕಿದ್ದಾರೆ. ಇದು ಬಂದುಬಿಟ್ಟು ಕನಕಾಂಬ್ರ. ಮತ್ತು ಇನ್ನು ಮುಂದೆ ಇನ್ನೂ ಸ್ವಲ್ಪ ಗುಲಾಬಿ ಗಿಡಗಳಿದೆ. ಮತ್ತು ಆಮೇಲೆ ಬೇರೆ ಟೈಪ್ ಸೂಜಿ ಹೂವು ಅಂತ ಹೇಳ್ತಾರೆ, ಅದಿದೆ. ಥ್ಯಾಂಕ್ ಯು ಗೈಸ್ ವಾಚಿಂಗ್ ಮೈ ವಿಡಿಯೋ. ಸೊ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ನಮ್ಮ ಮನೆ ಬಗ್ಗೆ ಹೇಳ್ತೀನಿ. ಆಲ್ಮೋಸ್ಟ್ ಇದು 127 ಇಯರ್ಸ್ ಓಲ್ಡ್ ಹೌಸ್ ಇದು. ಸೊ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ವ್ಲಾಗ್ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.